ಇಲ್ಲಿ ಬಿಡಾಗಿರ್ಸಕ್ಕ ನಾ ಎಷ್ಟು ಹೇಳಿದೆ ಬೇಡ, ಎರಡೆರಡು ಮೂರು ಮೂರು ಔಷಧ ಕೊಡೋದು ಬೇಡ, ಅವ್ನು ತ್ರಾಸಕತಿ ತಡ್ಕೊಳಕ್ಕಾಗಲ್ಲ ಬೇಡ ಅಂತೇಳಿ. ಇಲ್ಲ, ಎರಡು ಕೊಟ್ಟರೆ ದೌಡ್ ಇನ್ನೂ ಆರಾಮಕ್ಕನ, ಎಷ್ಟು ಗಡ ಎದ್ದು ಅಡ್ಡಾಡ್ತಾನೆ ನೋಡ್ತಿರ್ಬೇಕಾರೆ ನೀನು ಅಂತ ಅಂತಿದ್ಲು. ನಾನು ಒಂದು ಕ್ಷಣಕ್ಕೆ ಎಲ್ಲೋ ಒಂದು ಕಡೆ ಆಸೆ ನೋಡು. ನನ್ನ ಮಗ ಹಂಗಾರೆ ಎದ್ದು ಅಡ್ಡಾಡಕ್ಕೆ ಶುರು ಮಾಡಿದ್ರೆ ಯಾಕೆ ಮಾಡಬಾರ್ದು, ಹೋಗ್ಲಿ ಬಿಡು ಮಾಡಲಿ, ಒಂದೇನೋ ಒಂದು ಒಳ್ಳೇದಾಕತ್ತಲ್ಲ ಅಂತೇಳಿ ನಾ ಹಿಂಗೆ ಅನ್ಕೊಂಡ್ಬಿಟ್ಟೆ. ಆದರೆ ನಾ ಇದನ್ನು ವಿಚಾರನ ಮಾಡೋಕ್ಕೆ ಹೋಗಲಿಲ್ಲ. ನಾ ಹೇಳಲೇ ಪ್ರಭಾವತಿ, ಯಾರೇನು ಬೇಕಂತ ಮಾಡಲ್ಲ, ಮೊಮ್ಮಗ ಅನ್ನೋ ಪ್ರೀತಿ ಅವ್ರಿಗಿರಲ್ಲ. ನಾ ಹೇಳಂಗ ನೋಡೋಣ, ಏನೋ ಆಗೈತಿ, ಅದು ಆಗಬಾರ್ದಾಗಿತ್ತು ಇಂಥದ್ದೊಂದು ಘಟನೆ ಆಗೈತಿ. ಸ್ವಲ್ಪ ಮನಸ್ಸು ಕಟ್ಟಿ ಮಾಡ್ಕೊ ಗಿರ್ಜಕ್ಕ. ನೀ ಅಂತಿ ಹೊಟ್ಟೆಗೆ ಸಂಕಟ ಇಟ್ಕೊಂಡಿರೋಕೆ ಆಗಂಗಿಲ್ಲವ. ನನ್ನ ಮಗ ಕೇಳ್ತಿತ್ತು ನಾನು ಯಾವಾಗ ಓಡಾಡ್ತೀನಿ, ನಾನು ಯಾವಾಗ ನಡೆದಾಡ್ತೀನಿ, ನಾನು ಯಾವಾಗ ಆಟಾಡ್ತೀನಿ ಅಂತೇಳಿ. ಹೂನಪ್ಪ ಮಗನೇ ಆಡ್ತೀಯೋ, ಇನ್ನೊಂದು ಸ್ವಲ್ಪ ದಿನ ಮಗನೇ ಆರಾಮಕ್ಕಿಯಪ್ಪ ನೀನು ಅಂತಿದ್ದೆ. ಆದ್ರೆ ಹಿಂಗಾಕೈತೆ ಅಂತ ನನಗೆ ಗೊತ್ತಿದ್ದಿಲ್ಲ ಶಾಂತಕ್ಕ, ಗೊತ್ತಿದ್ದಿಲ್ಲ ಗಿರ್ಜಕ್ಕ, ಗೊತ್ತಿದ್ದಿಲ್ಲ. ಡಾಕ್ಟ್ರು ಹೇಳಿದ್ರವ, ಹುಟ್ಟದಾಗಿಂದ ಇವಾಗಿನವರೆಗೂ ಈಗ ಹುಡುಗ ಎಷ್ಟವ, ಒಂದು 6 ವರ್ಷನ ಇತ್ತನ ಹುಡುಗ ಅಲ್ಲ, ಒಂದು 5 ವರ್ಷನ 4 ವರ್ಷನ ಮಟ್ಟ, ಒಂದು 5-6 ವರ್ಷನೇ ಆತ ಅನ್ಕೋ. ಅವಾಗಿನ ಮಟನು ಆ ಹುಡುಗ್ಗೆ ನಾವು ಗುಳಿಗೆ ಔಷಧ ಮ್ಯಾಗೆ ಇತ್ತದು. ಹೌದಾ, ಕಾಲು ಆರಾಮಾಗಲಿ ಅನ್ನೋ ಕಾರಣಕ್ಕೆ ಗುಳಿಗೆ ಔಷಧ ಕೊಡೋದು, ಅದಕ್ಕೆ ಆರೋಗ್ಯ ಸಮಾಧಾನ ಆಗ್ಲಾರ್ದಕ್ಕೆ ಬರೀ ಒಂಥರ ತ್ರಾಸ ಆಗೋದಕ್ಕೆ ಗುಳಿಗೆ ಔಷಧ ಕೊಡೋದು ಇದೇ ಆಗ್ಬಿಡ್ತು. ಹಿಂಗ ಇದ್ದ ಮಗು ಮತ್ತೆ ಹಿಂಗೆ ರಮೇಲ್ದಂಗ ಆಕತ್ಲತ್ತವಕ್ಕೆ ಒಳಗೆ ಏನಾರು ತ್ರಾಸ ಹೆಚ್ಚು ಕಮ್ಮಿ ಆಕ್ಕಿರ್ತಾವು. ಸುದ್ದಿ ಕೇಳಿ ನನಗಂತೂ ಭಾಳ ಒಂಥರ ಸಿಡ್ಲು ಬಡ್ದಂಗೆ ಆಗ್ಬಿಡ್ತೆ ಪ್ರಭಾವತಿ, ಸಿಡ್ಲು ಬಡ್ದಂಗೆ ಆಗ್ಬಿಡ್ತು. ಈಗ ನೀನು ಚಿಂತೆ ಮಾಡಕ್ಕೆ ಹೋಗಬೇಡ, ನಿನಗೂ ಒಂದು ಸಣ್ಣ ಕೂಸು ಅಂತ ಐತಿ, ಹೌದಿಲ್ಲ? ಈಗ ಆ ಕೂಸಿನ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಹಿಂಗಿದ್ದಾಗ ನೀನೇನು ಮಾಡಬೇಕು ಅಂದರೆ ಆದಷ್ಟು ಈಗ ಆಗಿದ್ದನ್ನು ಮರ್ತು ಮುನ್ನುಗ್ಗದ ಒಳ್ಳೇದು. ನೋಡು, ವಿಚಾರ ಮಾಡು. ನಿನ್ನ ಸಲುವಾಗಿ ಅಲ್ಲ ಅಂದ್ರೂ ನಿನ್ನ ಮಗಂದು ಒಂದು ಹುಟ್ಟಿದ ಸಣ್ಣ ಕೂಸಿನ ಸಲುವಾಗಾರ ನಿನ್ನ ಆರೋಗ್ಯ ಕಾಯ್ಕೊಳ್ಳೇಬೇಕೀಗ. ಹಂಗೆ ಮಾಡ್ಬೇಕು, ಹಂಗೆ ಮಾಡ್ತೀನಿ. ಆ ಹುಡುಗ ತೀರ್ಕೊಂತವ, ಈಕೆ ನಮ್ಮ ಬಲವಂತಕ್ಕೆ ಎಲ್ಲೇ ಒಂದು ತುತ್ತು ಶಾಸ್ತ್ರ ಮಾಡ್ಯಾಳ, ತಿಂದಿಲ್ಲೇನು ಅಲ್ಲ. ನಮ್ಗೆ ಅರ್ಥಕತಿ ಮಗ ಹಿಂಗಾಗ್ಯಾನ, ಯಾ ತಾಯಿ ಕೂಳ್ ಹೋಕತಿ ಅನ್ನೋದು ನಮಗೂ ಅರ್ಥಕತಿ. ಆದ್ರೆ ಈಗ ಒಂದು ಹುಟ್ಟೈತಲ್ಲವ, ಅದ್ರ ಸಲುವಾಗಿ ಆರೋಗ್ಯ ನೋಡ್ಕೋಬೇಕಲ್ಲಕ್ಕಿ. ಅವ ಬಂದಾನವ, ಅವ್ನು ನೋಡಿದ್ರೆ ನನ್ನ ರಗತ್ ಕುದಿತತಿ ಒಂದು ಬರ. ಅಂದ್ರೆ ನನ್ನ ಜೀವನದಾಗ ನಾನು ಮಾಡಿದ ಎಡವಟ್ಟು ದೊಡ್ಡ ತಪ್ಪು ತಿದ್ಕೊಳಕ ಆಗ್ಲಾರ್ದಂತದಂದ್ರೆ ಆ ಸುಳೆ ಮಗ್ ನನ್ನ ಮಗಳು ಕೊಟ್ಟು ಲಗ್ನ ಮಾಡಿದ್ದು ಇಷ್ಟೇ. ನನ್ನ ಮಗಳ ಆ ಹುಚ್ಚು ಸುಳೆ ಮಗ್ ಕೊಟ್ಟು ಲಗ್ನ ಮಾಡಿದ್ನಲ್ಲ, ಅದೇ ದೊಡ್ಡ ತಪ್ಪು ನಾ ಮಾಡಿದ್ದು. ಕೊಟ್ಟು ಮದ್ವಿ ಮಾಡೇನಿ ನನ್ನ ಮಗಳ ಅನುಭವಿಸ್ತಾ ಐತಿ. ಬಂದು ಜಾಡ್ಸತ್ತ ಓದಿತಾನ ಅವನು. ಮಕ್ಕಳನ್ನ ಅದಿಯ ಸತ್ಯ ಅಂತ ಕೇಳವಲ್ಲಿ. ಒಂದಿನ ಮಕ್ಕಳು ಜೋಪಾನ ಜತ್ನ ಮಾಡಿ ಗೊತ್ತಿಲ್ಲ, ಹೊಟ್ಟೆ ಮಕ್ಕಳು ತಂದಾಕಿ ಗೊತ್ತಿಲ್ಲ ಇವಂಗ. ಇಲ್ಲಿ ಬಂದು ನಾನು ಮಾಡಿಕೊಟ್ಟೇನೆ ಅಂತ ಈಗ ಒಂದ್ ಕೆಲಸ ಅಂತ ಮಾಡ್ತಾ ಇದ್ದಾನ. ನೆಟ್ಟು ಒಂದ್ ದುಡಿಯೋದು ಗೊತ್ತಿಲ್ಲ, ದುಡ್ಡು ಪಡೆಯೋದು ಗೊತ್ತಿಲ್ಲ ಇವಂಗ. ನೀವ ಓದಿತಾನ ನನ್ನ ಮಗಳಿಗೆ. ಏನೋ ಅವನು ದುಃಖದಾಗಿದ್ದ ಅಂತ ಸುಮ್ಮನಿದ್ದೆ. ಈಗ ವಿಚಾರ ಮಾಡಿದ್ರೆ ರಗತ್ ಕುದಿತದ ನನಗ. ಬರ್ಲಿ ಈಗ ನೋಡ, ಆ ಹೇಂತಿ ಈ ತರ ಅನ್ಭವಿಸ್ತಾ ಇದ್ದಾಳ. ಆಕಿಗೆ ಸಮಾಧಾನ ಹೇಳ್ಬೇಕು, ಮಾಡ್ಬೇಕು, ಏನಾರ ಐತಿ ಅವಂಗ. ಆ ಕೂಸ್ ತೀರ್ಕೊಂತ ಮಣ್ಣು ಮಾಡಿ ಬಂದ್ವಿ, ಮಣ್ಣು ಮಾಡಿ ಮನಿಗೂ ಬರ್ಲಿಲ್ಲವ. ಅಲ್ಲಿಂದಲ್ಲೇ ವಾಪಸ್ ಹೋದ ಊರಿಗೆ. ಇಲ್ಲಿಗಾರ ಬಂದ, ಅದೂ ಇಲ್ಲ. ಫೋನ್ ಹಚ್ಚಿದ್ರೆ ಎಬ್ಸ್ಯಾನ, ಅದೂ ಇಲ್ಲ. ಎಲ್ಲಿ ಹೋಗ್ಯಾನ ಏನು ಎತ್ತ ಒಂದೂ ಗೊತ್ತಿಲ್ಲ. ಇಲ್ಲ, ಅದು ಅಪ್ಪರ ನೀವು ಇವರು ಅಣ್ಣ ಫೋನ್ ಹಚ್ಚಿದ್ದ, ದೇವರಾಜಣ್ಣ ಫೋನ್ ಹಚ್ಚಿದ್ರು. ಫೋನ್ ಹಚ್ಚಿ ಇದು ಏನದು ನಮ್ಮ ಮನೆಯರಿಗೆ ಹೇಳಕತ್ತಿದ್ರು, ಹಿಂಗೆ ಅಲ್ಲಿಂದ ಅಲ್ಲೇ ಹೋಗ್ಯಾರ, ಅಪ್ಪನು ಭಾಳ ತಲೆಬ್ಯಾನ್ ಮಾಡ್ಕೊಂಡಾನ, ತಲೆ ಬಿಸಿ ಆಗೈತಿ ಅಪ್ಪಂದು, ಅದಕ್ಕೆ ಒಂಚೂರು ನೋಡ್ರಿ ಎಲ್ಲದಾರ, ಅಲ್ಲಿ ಕೋಳಿ ಫಾರಂ ಕಡೆ ಅದಾರ ಏನೋ ಒಂಚೂರು ನೋಡ್ರಿ ಅಂತೇಳಿ ಹೇಳಿದರು. ಹಾಗಾಗಿ ಇವರು ನಮ್ಮ ಮನೆಯವ್ರು ಆತಪ್ಪ, ನಾನು ನೋಡಿ ಏನನ್ನ ನಿಂಗೆ ಹೇಳ್ತೇನೆ ತಗೋ ಅಂಥೇಳಿ ಇವರು ಅಂದರು. ನನಗನ್ನಿಸ್ತೈತಿ ಇವತ್ತೇ ಇವ್ರು ಹೋಗಿರ್ಬೇಕಲ್ಲೇ, ಇದ್ರ ಅಲ್ಲೇ ಇರ್ತಾರೆ. ಎಲ್ಲಿ ಹೋಗ್ತಾರೆ ಹೇಳ್ರಿ, ಅಲ್ಲೇ ಇರ್ತಾರಲ್ಲ. ಏನಿರ್ತಾನ ಏನ ದುಡಿಲಾರ ಸುಳೆ ಮಗ, ದುಡಿತೇನೆ ಅಂತ ನಾಟಕ ಮಾಡ್ತಾನೆ. ಮತ್ತೆ ನೋಡಿದ್ರ ಗಿರ್ಜವ ಹೇಳವ, ನೀನು ಒಂದಿಟ್ಟು ಉಣ್ಣ. ಹಂಗೆ ನನ್ನ ಮಗಳಿಗೆ ಒಂಚೂರು ಹೊಟ್ಟೆ ತುಂಬ ಉಣ್ಣನ್ನವ. ಈಗಾರ ನಿನ್ನ ನೆಪದಾಗಾರ ಹಾಕಿ ಒಂಚೂರು ನಿನ್ನ ಜೋಡಿ ಮಾತಾಡ್ಕೊಂತ ಉಣ್ಲಿ. ಹೊಟ್ಟೆ ಕೂಳು ಅನ್ನೋದು ಕಂಡಿಲ್ಲದ ಪಾಪ. ಹೇಳ ಪ್ರಭಾವತಿ, ಹಂಗೆ ಮಾಡಬೇಡ ಹೇಳ. ನಂಗೆ ಗೊತ್ತಾಕತ್ತೆ ನಿನ್ನ ಮನ್ಸಿಗೆ ಬಹಳ ದುಃಖ ಆಗೈತೆ ಅಂತೇಳಿ. ಉಪವಾಸ ಬಿಟ್ರೆ ಏನಾರ ಬದಲಿ ಆಕತ್ತೆ. ಇಲ್ಲ, ಯಾಕೆ ನೀನು ತ್ರಾಸ ತಗೊಂಡು ಪಾಪ ವಯಸ್ಸಾದ ಜೀವಗಳು ಜೊತೆಗೆ ಎದ್ಯಾಗ ಹಾಲು ಬರಬೇಕು, ಬೆಳೆಯ ಕೂಸು, ಅದಕ್ಕೆ ನೀ ತಿನ್ನ. ಅಮ್ಮ ಏನಾರ ಒಂದು ಟಕ್ಕಿಗೆ ಹಚ್ಕೊಡ್ರಿ, ಮೊದ್ಲಕ್ಕಿದು ಊಟ ಅಲ್ಲೇ ನಾ ಇರ್ತೇನೆ ತಗೋರಿ, ಇಲ್ಲೇ ನಾ ಹೇಳ್ತೇನೆ, ನೀವು ಹಚ್ಚೋಗ್ರಿ. ಅಯ್ಯೋ ದೇವ್ರೇ, ಯಾಕೋ ಒಂಥರ ಮನ್ಸಿಗೆ ಕಷ್ಟ. ತ್ರಾಸ ಮಾಡ್ಕೋಬೇಡ, ಏನಾಗಲ್ಲ, ದೇವ್ರ ಅದಾನ ಕಾಪಾಡ್ತಾನೆ. ಏನ ನನಗೊಂದೊಂದು ಸಲ ಅನ್ನಿಸ್ತೈತಿ ಯಾವುದೋ ಜನ್ಮ ಶಾಪ, ಅದಕ್ಕೆ ಇಂಥ ಗಂಡು ಸಿಕ್ಕನ ನನ್ನ ಮಗ ಹಿಂಗಾತು. ಮತ್ತೆ ಮತ್ತೆ ಅದನ್ನೇ ಮಾತಾಡ್ತಿ, ಹೇಳ. ಓಹೋ, ಇಲ್ಲೇ ಹೊಂಟಾನ ರುದ್ರಪ್ಪ. ಓ ಮುಸ್ತಪಣ್ಣ, ಗೊತ್ತಾತಪ್ಪ ಸುದ್ದಿ, ಗೊತ್ತಾತು. ಭಾಳ ಒಂಥರ ಮನ್ಸಿಗೆ ಕಷ್ಟ ಆತು. ಏನು ಮಾಡ್ತಿ ಹೇಳು.
ಒಂಥರ ಬಹಳ ಕಷ್ಟ ಆಯ್ತು. ಆದರೂ ಹಿಂಗಾಗಬಾರ್ದಾಗಿತ್ತಲ್ಲ. ಒಂಥರ ದೇವ್ರು ಕೊಡಬಾರ್ದು. ಫಸ್ಟು ಕೊಟ್ಟ ಮೇಲೆ ಮಕ್ಕಳನ್ನೊಂದು ನೆಟ್ಟು ಕೊಟ್ಬಿಡ್ಬೇಕು. ಕರೇನ ಚಿಂತೆ ಮಾಡಬೇಡ. ಈಗ ಒಬ್ಬ ಮಗನ ಕಿತ್ಕೊಂಡ್ರು ಇನ್ನೊಬ್ಬ ನೆಟ್ಟನ ಮಗನ ಕೊಟ್ಟನಲ್ಲ ದೇವ್ರು. ಯಾಕೆ ಚಿಂತೆ ಮಾಡ್ತೀಯಪ್ಪ? ಅದೇನೋ ಸರಿ ಮುಸ್ತಪ್ಪಣ್ಣ, ಆದರೂ ಏನು ಮಾಡ್ತೀರಿ ಹೇಳ್ರಿ. ಒಂಥರ ಹೊಟ್ಟೆಲ್ಲ ಉರಿದೋತ್ರಿ, ಹೊಟ್ಟೆಲ್ಲ ಉರಿದೋತು. ಹಿಂಗೆ ಆಗಬಾರ್ದಾಗಿತ್ತು. ಒಂಥರ ಮನ್ಸಿಗೆ ಭಾಳ ಕಷ್ಟ ಆಯ್ತು. ಹೋಗ್ಲಿ ಬಿಡಪ್ಪ. ಅದಕ್ಕೀಗ ಸೀದಾ ಏನು ಕೋಳಿ ಫಾರಮ್ಗೆ ಹೊಂಟಿದ್ದೆ, ಏನು ಮನೆ ಕಡೆ ಹೊಂಟಿದ್ದೆ? ಕೋಳಿ ಫಾರಮಿಂದಾನೇ ಮನೆ ಕಡೆ ಹೊಂಟಿದ್ದೆ. ಹೌದು. ಯಾಕೋ ಮಕ್ಕ ಭಾಳ ಸ್ವರ್ಗದಂಗೆ ಆಗೈತಲ್ರಿ. ಹಾಂ ರುದ್ರಪ್ಪಣ್ಣ, ನಡಿ ನಮ್ಮನೆಗೆ ನಡಿ. ಈಗ ಅಲ್ಲಿ ಹೋಗಿ ಏನು ತಿಂತಿ? ನಮ್ಮನೆಗೆ ನಡಿ. ನಾನು ಕೋಳಿ ಫಾರಮ್ ಕಡೆನೇ ಹೊಂಟಿದ್ದೆ. ಕಂಡ್ರೆ ಕರ್ಕೊಂಡೋಗಿ ನಮ್ಮ ಮನೆಗೆ ಊಟ ಮಾಡೋಣ ಅಂತೇಳಿ. ಸುದ್ದಿ ಗೊತ್ತಾದ್ಮೇಲೆ ಹೆಂಗೆ ಬಿಡ್ತಿ ಹೇಳು? ಎಷ್ಟೇ ಆದ್ರೆ ಅಣ್ಣ ತಮ್ಮ ಇದ್ದಂಗೆ ಅದೇವಿ. ನಡಿ ನಮ್ಮ ಮನೆಗೆ ಊಟಕ್ಕೆ ಹೋಗೋಣ ನಡಿ. ನನ್ನ ಸ್ವಂತ ಅಣ್ಣನೂ ನಾನು ಊಟಕ್ಕೆ ಕರಿತಿದ್ನೋ ಇಲ್ಲೋ. ಚಿಂತೆ ಮಾಡಬೇಡ ಬಾ. ಈ ದುಃಖ ಮರಿಬೇಕಂದ್ರೆ ಒಂದೇ ದಾರಿ ಇರೋದು. ಮೊದಲು ಈ ದುಃಖ ಮರೆಯೋಕೆ ಒಂದು ದಾರಿ ಐತಿ, ಅದನ್ನು ಅಲ್ಲಿ ಹೋಗೋಣ. ಅಲ್ಲಿ ಹೋಗಿ ಸೀದಾ ಮನೆಗೆ ಹೋಗಿ ನಮ್ಮ ಮನ್ಯಾಗ ಊಟ ಮಾಡೋಣ. ಏನು ನನ್ನ ಹೆಂಡ್ತಿಗೆ ಹೇಳಿ ಬಂದೀನಿ ನಾನು. ಬೇಡ, ರಾತ್ರಿ ಹೋಗೋಣ, ಈಗಾಗಲ್ಲ. ಹಂಗೆ ಅನ್ಬೇಡ. ಏನಾಗಲ್ಲ ಮರೆ. ಏನು 3 ಹೊತ್ತು ಅದನ್ನೇ ಮಾಡ್ತಿದ್ರೆ ಸರಿಯಲ್ಲ. ಹಿಂಗೆ ಕಷ್ಟ ಸುಖ ದುಃಖದಾಗಿದ್ದಾಗೆಲ್ಲ ಒಂದು ಗುಟ್ಕ ಹಾಕೋದ್ರಿಂದ ಏನೂ ಆಗಲ್ಲ. ಬಾ ಹೋಗೋಣ ಬಾ. ಒಂದು ತಟಗೆ ಏನು ನನಗೆ ಬೇಜಾರು ಮಾಡಬೇಡ ನೋಡು. ನೀ ಬೇಜಾರಾಗಿರೋದು ನೋಡಿ ನನಗೆ ಬೇಜಾರಾಗತ್ತೈತಿ. ಒಂದು ಗುಟ್ಕ ಅಷ್ಟೇ, ಭಾಳೇನಿಲ್ಲ, ಸ್ವಲ್ಪ ತೊಗೊಂತಿ ಬಾ. ನಿಮ್ಮ ಮಣ್ಣು ಬರಾಕತ್ತನೋ ಮರೆ. ಹೌದು ನೋಡಪ್ಪ, ನಾನು ನಿನ್ನ ಜೋಡಿ ಮಾತಾಡತ್ತಿದ್ದು ನೋಡಿದ್ರೆ ನಿಮ್ಮ ಮಣ್ಣು ಸಿಟ್ಟಿಗೆ ಹೇಳ್ತಾನ. ನಾನು ಆ ಕಡೆ ನಿಂತಿರ್ತೇನೆ. ಏನು ನೀನು ಸೀದಾ ನಿಮ್ಮ ಅಣ್ಣನ ಜೋಡಿ ಮಾತಾಡಿ ಬಾ ನನ್ನ ಜೋಡಿ. ನಾ ಬರಾತಿದ್ದು ನೋಡಿ ಪಟ 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 ಓಡೇ ಹೋದ್ನಲ್ಲವ. ಏನು ಹೇಳತ್ತಿದ್ದ? ಕಷ್ಟ ಸುಖ ಮಾತಾಡ್ತಾನಣ್ಣ, ಏನು ಹೇಳ್ಬೇಕು ಹೇಳು. ಹಿಂಗಾಗಿತ್ತಲ್ಲ ನನ್ನ ಮಗಂದು. ಅದಕ್ಕೆ ಮನೆಯವ್ರಿಗಿಂತ ಹೆಚ್ಚು ಬಂದು ವಿಚಾರಿಸ್ಕೊಳಕತ್ತಾನ. ಏನು ಮಾಡ್ತಿ ಹೇಳು? ಆತ ನಡಿ ಮನೆಗೆ ನಡಿ, ಊಟ ಮಾಡಿ ನಡಿ. ಅಲ್ಲಿ ಏನರ ತಿಂದಿಯಾ ಇಲ್ಲ ಗೊತ್ತಿಲ್ಲ ನನಗೆ. ನಡಿ ಮನೆಗೆ ನಡಿ ಹೋಗೋಣ. ಬೇಡಣ್ಣ, ಊಟ ಗೀಟ ಎಲ್ಲ ಏನೂ ಬೇಡ. ನಂದೊಂಚೂರು ಬೇರೆ ಕೆಲಸ ಐತಿ, ನಾನು ಅಲ್ಲೇ ಸುಮ್ಮನೆ ಮನೆಗೆ ನಡಿಯ. ಅಲ್ಲೇನು ಗಿರ್ಜಾ ಇಲ್ಲ ತಗೋ. ನಾನು ನೀನು ಇಬ್ಬರೇ ಈಗ ಊಟ ಮಾಡೋದು ನಡಿ. ನಾನು ಅದಕ್ಕೆ ನೀನು ಊಟಕ್ಕೆ ಕರ್ಕೊಂಡು ಹೋಗೋಣ ಅಂತೇಳಿ ಕೋಳಿ ಫಾರಮ್ ಕಡೆ ಹೊಂಟಿದ್ದೆ. ಅಷ್ಟೊತ್ತಿಗೆ ನೀನು ಇದ್ರಿಗೆ ಕಂಡು. ನಡಿ ಊಟಕ್ಕೆ ಹೋಗೋಣ ನಡಿ. ಒಲ್ಲೆಣ್ಣ, ಊಟಕ್ಕೆ ಒಲ್ಲೆ. ನಂಗೆ ಗಿರ್ಜಾ ಅವ್ರು ಅತಿಗೆಮ್ ಇಲ್ಲ ಇರಲಿ, ಅದೇನಾರು ಆಗೋಲ್ತಕ್ಕ ನಾನು ಊಟಕ್ಕೆ ಒಲ್ಲೆ. ಸುಮ್ಮನೆ ನಂಗೆ ಕಿರಿಕಿರಿ ಮಾಡಕ್ಕೆ ಹೋಗ್ಬೇಡ್ರಿ. ನಾವಲ್ಲೇ ಬಾರು, ಹಂಗೆ ಮಾಡಬೇಡ ಬಾ. ಸುಮ್ಮನೆ ಅತಿ ಚಲೋ ಅಲ್ಲ ಅದು. ಏನು ಯಾರಿಗೆ ಏನು ಅನ್ಲಾರ್ದನ ಸುಮ್ಮನೆ ನೀನಷ್ಟಕ್ಕೆ ನೀ ಜಗಳ ಮಾಡ್ಕೊತಿ, ನೀನಷ್ಟಕ್ಕೆ ನೀ ಇದು ಮಾಡ್ತಿ. ಅದು ಅಷ್ಟು ಚಲೋ ಅಲ್ಲ ಮಾಡೋದು. ಏನ ನಾ ಹೇಳ್ತೇನಲ್ಲ, ಸಂಬಂಧ ಯಾವತ್ತಿದ್ರು 100 ವರ್ಷದ ಸಂಬಂಧ ಇವು ಹಂಗೆ ಒಲ್ಲೆ ಅಂದ ತಕ್ಷಣ ಬಿಟ್ಟು ಹೋಗವಲ್ಲ. ನಡಿ. ಇಂಥ ಟೈಮ್ನಾಗ ನೀನು ಇನ್ನೊಂದು 2 ದಿನ ಅಲ್ಲೇ ಇರಬೇಕಿತ್ತು ನಿಮ್ಮೂರಾಗ. ಅದು ಏನು ಅವಸರ ಇತ್ತು, ಒಟ್ಟು ಬಂದಿಯೇ ಆಗಲಿ. ಆದರೆ ಮನೆ ನಡಿ, ಹೋಲಿ ಮಾತು ಬೇಡ. ನಾವಲ್ಲೇ ನಾ ಊಟಕ್ಕೆ ಒಲ್ಲೆ. ನಾ ಬರ್ತೀನಿ ಸಂಜೆಗೆ ಅಲ್ಲೇ ಊಟ ಮಾಡ್ತೇನೆ. ನಂಗೆ ಈಗ ಒಲ್ಲೆಣ್ಣ, ನಂಗೆ ಹೊಟ್ಟೆಸ್ತಿಲ್ಲ. ನೀನು ಹೊಟ್ಟೆಸ್ತಿಲ್ಲ ಅನ್ನೋದಕ್ಕಿಂತ ನಾನು ಬೇರೆ ಕೆಲಸ ಐತೆ ಅದಕ್ಕೆ ಹೊಂಟೇನೆ. ನಾ ಪ್ಯಾಟ್ಗೆ ಒಂಚೂರು ನಾವು ಊಟಕ್ಕೆ ಒಲ್ಲೆ. ಅಲ್ಲೇ ನಾ ಏನಾರು ತಿಂತೇನೆ ದುರ್ಗದ ಬೆಳಗ. ನೀ ತಲೆ ಕೆಡಿಸ್ಕೊಡೋಣ. ನೀವು ಎಲ್ಲಾರ ಹೊಂಟಿಯೋ? ನಾನು ಬರ್ತೇನೆ ನಡಿ. ಅಣ್ಣ ನೀನು ಕೆಲಸ ಮಾಡ್ಕೊ. ಯಾಕೆ ಪಾಪ ನನ್ನ ಸಲುವಾಗಿ ನೀನು ಎಲ್ಲ ಬಿಟ್ಕೊಟ್ಟು ಬರ್ತಿ? ಬೇಡ, ಹೇಳೋದು ಕೇಳೋಟು. ಅಲ್ಲ 1 ನಿಮಿಷ ನಿನ್ ಥರನಿಲ್ಲ ಮರಯ್ಯ, ಓಡ್ತಿಯಲ್ಲ ಒಂದು ಅಳತಿ. ಏನಪ್ಪ ಇವ್ ಯಾಕೆ ಹಿಂಗೆ ಅವಸರಲ್ಲೇ ಓಡ್ತಾ ಅದ ನೀವು? ತೀರ ಮಾತಾಡೋದು ಹೇಳ್ದಾರ ಮಾತು ಕೇಳಂಗಿಲ್ಲ. ಏನು ಸಣ್ಣ ಹುಡುಗನ ಕೈ ಹಿಡಿದು ಹೇಳ್ಕೊಂಡು ಹೋಗ್ಯವಿ ಅನ್ನಕತ್ತಾಗ. ಏನು ನಮ್ಮ ಹಣೆ ಬಾರನ ಏನಾತಾಗ. ಈಗ ಹೇಳೋರಿಗೆ ಹೇಳ್ಬೋದು, ಇಂಥವ್ರಿಗೆ ಏನು ಹೇಳ್ತಿ? ಎಲ್ಲ ಹದಗೆಟ್ಬಿಟ್ಟಾನ. ಏನು ಹೇಳಕ್ಕೂಬಾರದು, ಬಿಡಾಕೋಬಾರದು. ಅಲ್ಲಿ ಯಾರವ? ಓಹೋ ಮುಸ್ತಪ್ಪ, ಅಲ್ಲಿ ಯಾಕೆ ನಿಂತಿದ್ದ? ಇಬ್ಬರು ಜೊತೆಗೆ ಹೊಂಟ್ರು. ಅದಕ್ಕೆ ಇವ ನನ್ನ ಮನೆಗೆ ಊಟಕ್ಕೆ ಬರಂಗಿಲ್ಲ ಅಂದ. ಇಬ್ಬರು ಜೊತೆಗೆ ಹೊಂಟ್ರನ? ಕುಡಿಗಿಡ್ಯಾಕೆ ಹೊಂಟಾರನ? ಮತ್ತೆ ಏನಿಬ್ರು ಪ್ಯಾಟ್ಗೆ ಹೊಂಟಾರ? ಇವ ಏನು ನಮ್ಮ ತಮ್ಮನ ಕೈ ಬಿಡಂಗೆ ಕಾಣಂಗಿಲ್ಲ. ನೋಡಂತಡಿ, ನಾನು ಸಂಜೆ ಮುಂದೆ ಅವ್ನ ಮನೆ ಕಡೆ ಹೋಗಿ ಮಾತಾಡ್ತೀನಿ. ಏನಿದೆ ನೀವು ಮಾಡ್ತೀರ ಸರಿಯಾ ಅಂತೇಳಿ. ಇಲ್ಲಾಂದ್ರೆ ಆ ಪಾತಿ ಮಕ್ಕರ ಕಡೆ ಯಾರ ಮಾತಾಡ್ತೀನಿ ತಡಿ. ನಿಮ್ಮ ಗಂಡ ಹಿಂಗೆ ಮಾಡಾಕತ್ತಾನೆ, ಇದು ಸರಿ ಇಲ್ಲ, ಒಂಚೂರು ನೀವರ ತಿಳಿಸಿ ಹೇಳ್ರಿ ಅಂತೇಳಿ ಮಾಡ್ತೀನಿ ತಡಿ. ಎದಕ್ಕೆ ಬಂದಿಲ್ಲ? ಎದಕ್ಕೆ ಬಂದಿ ನೀನಿಲ್ಲೇ? ಯಾರೀ? ಎದಕ್ಕೆ ಓದಾಡಕತ್ತೀರಿ? ಯಾರೀ ಎದಕ್ಕೆ? ಓಹೋ, ಈಕೆ ಬಂದಾಳನ? ಇನ್ನೇನು ಉಳ್ದತ್ತವ? ಆಕಿ ಹೇಳಿ ಕಳ್ಸಾಳ ನಿನಗೆ? ಯಾಕ ಮನೆಗೆ ಬಂದೇ ಇಲ್ಲೇ, ಹೋಗಿ ಒಂಚೂರು ಕರ್ಕೊಂಬಾ ಅಂತೇಳಿ ಹೇಳಿ ಕಳ್ಸಿರ್ಬೇಕಾಕಿ ನಿನಗೆ.
ಅದಕ್ಕೆ ಬಂದಿ ನೀನು ಹೌದಿಲ್ಲ? ಎದಕ್ಕೆ ಬಂದಿಯ ನೀನಿಲೆ? ಆ ಎದಕ್ಕೆ ಬಂದಿ ನೀನಿಲೆ? ಅವ ಅವ ಹಂಗೆ ಮಾಡಬೇಡವ. ತಪ್ಪು ಮಾಡ್ದವ್ರಿಗೆ ನೀನು ಮನೆಗಿರೋಕೆ ಅವಕಾಶ ಕೊಟ್ಟು ನನ್ನ ಮಗ ಅಂತಿ. ನಂದೇನು ತಪ್ಪೈತವ ಇದ್ರಾಗ? ನನಗೆ ತವ್ರ ಮನೆ ಸಂಬಂಧ ಕಡಿತು ಇನ್ನು ಬರಬೇಡ ಅಂತಿ. ಇದು ಯಾರತ್ತವೆ? ಪುಣ್ಯಾತ್ ಗಿತ್ತವ ನೀನು. ತವ್ರ ಮನಿನ ಮತ್ತೆ ಉದ್ಧಾರ ಮಾಡಕ್ಕೆ ಹೊಂಟಿದ್ದಲ್ಲ ಮತ್ತೆ ಆಗಬಾರ್ದನ್ ಮತ್ತೆ ನನಗೆ ಸಂತೋಷ. ನಿನಗೊಂದು ಶಾಲ್ ಹೊತ್ತಿಸಿ ಸನ್ಮಾನ ಮಾಡಿ ಪಾಪ ನಾನು ಇದು ಮಾಡಬೇಕಿತ್ತು. ತೆಪ್ಪಿ ಬಿಡ್ತು. ಹೌದೌದವ ಪಾಪ. ನಿನ್ನ ಜನ್ಮಕ್ಕೆ ಇಷ್ಟು ನಾಚಿಕೆ ಆಗ್ಬೇಕು ನಿನಗೆ. ಅಲ್ಲ ಯಾ ಮಕ ಇಟ್ಕೊಂಡು ನೀನು ಬಂದೀಯ ಇಲ್ಲಿಗೆ ನೀನು? ಓಹೋ ಆಕಿ ಹೇಳಿ ಕಳ್ಸ್ಯಾಳ ಅದಕ್ಕೆ ಬಂದಿರ್ತೀನಿ ನೀನು. ಮತ್ತೆ ಅದಕ್ಕೂ ಇಲ್ಲ ನಾಚಿಕೆ ಆಗ್ಬೇಕು ನಿನಗೆ. ಈ ಥರ ಬಂದು ನಿಂತಿಯಲ್ಲಿ ಇಲ್ಲಿ ನಿನ್ನ ಗಂಡನ ಮನ್ಯಾಗ ಏನಾರ ಹಿಂಗೆ ಮಾಡ್ಯಾಳಿಕೆ ಅಂತ ಹೇಳಿದ್ನಿ ಅಂದ್ರೆ ನಿನ್ನ ಚಪ್ಪಲ್ ಬಿಡೋ ಜಾಗದಾಗ ಬಿಡ್ತಿದ್ರಿ ನಿನ್ನ ಗೊತ್ತನ? ನಾನು ಆ ಕೆಲಸ ಮಾಡಲಿಲ್ಲಲ್ಲ ಅದಕ್ಕೆ ಮಾತಾಡಕತ್ತೀಯ ನನಗೆ? ಅದಕ್ಕೆ ಬಂದು ನಿಂತಿಯನ ಇಲ್ಲೇ? ಮೊದಲು ಹೊರಗೆ ಹೋದಿ ಚಲೋ ಆತ. ಇಲ್ಲ ನನಗೆ ಬರ್ತಾ ಇರೋ ಶಿಟ್ಟಿಗೆ ಮತ್ತೆ ನಾನು ಏನು ತೊಗೊಂಡು ಹೊಡಿತೇನೆ ನನಗೆ ಗೊತ್ತಿಲ್ಲ. ನಡಿ ಹೊರಗ. ನಿಮ್ಮ ಅಣ್ಣನ ಸಂಸಾರ ಹಾಳಾಕತಿ, ಹಾಳು ಮಾಡಬಾರ್ದು ಅನ್ನೋದು ನಿನಗೆ ಏಟ್ರ ಗೊತ್ತೈತಿ ನಿನಗೆ? ರೊಕ್ಕದ ಆಸೆ ಕಥು ನಿನ್ನ ನನ್ನ ಮಗಳಂತ ಹೇಳಾಕ ನನಗೆ ಛೆ ನಾಚಿಗೆ ಬಂದು ಕತ್ ಹೋಗತ್ತಾಗ. ರೊಕ್ಕದ ಆಸೆಕ ಅಕ್ಕಿ ಕಡೆ ಕೈ ಚಾಚ್ಕೊಂಡ ಅಕ್ಕಿ ಹೇಳ್ದಂಗ ನನ್ನ ಮನಿ ಸಂಸಾರನ ಹೊಡಿಯಕ್ಕೆ ಪ್ರಯತ್ನ ಪಟ್ಟಿಯಲ್ಲ ನೀನು. ದೇವ್ರಿ ಎಂತ ಈಸ ಜಂತುಗ ಜನ್ಮ ಕೊಟ್ಬಿಟ್ಟೆ ನಾವು ಅನ್ಕೊಂಡಿದ್ದಿಲ್ಲ ಬಿಡು. ಇಂಥದೊಂದು ಕ್ರಿಮಿ ನಮ್ಮ ಹೊಟ್ಟೆ ಕೊಡ್ತತಿ ಅಂತ ನಾವು ಅನ್ಕೊಂಡಿದ್ದಿಲ್ಲವ. ಥೂ 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 ನೋಡ, ನಿನ್ನ ನೆರಳು ನಮ್ಮ ಮನೆ ಕಡೆ ಬಿಡ್ಬಾರ್ದು, ಸಾಧ್ಯನೇ ಇಲ್ಲ. ಎದಕ್ಕೆ ಬಂದಿ ನೀಲೆ? ಎದಕ್ಕೆ ಬಂದಿ ಅಕ್ಕ ನೀನಿಲೆ? ನಿನ್ನ ಅಕ್ಕ ಅಂತ ಕರೆಕ್ಟ್ ಸರಿ ಅನ್ಸ್ಕೊಳ್ದಂಗ. ಅತ್ತಿ ಈಕೆ ಏನಾರ ಈ ಮನೆಗೆ ಬರೋದು ಹೋಗೋದು ಮಾಡ್ತಿದ್ರೆ ನಾ ಮಾತ್ರ ಮನೆಯಾಗ ಇರುದಿಲ್ಲ ಅತ್ತಿ. ಈಗ ಹೇಳತ್ತೀನಿ ಈಕೆ ಒಂದು ಕ್ಷಣ ಇಲ್ಲಿ ಇರ್ಬಾರ್ದತ್ತಿ. ಏಯ್ ಇದೇ ನನ್ನ ತವ್ರ ಮನೆ ಐತಿ. ದೊಡ್ಡವ್ರ ಸಣ್ಣವ್ರನ್ನ ಕಿಮ್ಮತ್ ಐತೆ ಇಲ್ಲ ನಿನಗೆ? ಹೆಂಗ್ ಮಾತಾಡ್ತೀಯ ನೀನು? ತಾಯಿ ಮಗಳು ದೂರ ಮಾಡ್ಬೇಕಂತೀಯನ? ಅವ ನಂಗ ಹೊಡಿತೀಯಲ್ಲವ ನೀನು. ಹೊಡಿಯೋದಲ್ಲ ನೀನು ಕತ್ತರಿಸಿ ಹೋಗೋದ್ರೆ ನನಗೆ ಪಾಪ ಬರೋದಲ್ಲ ನನಗೆ. ಎದಕ್ಕೆ ಬಂದಿಯಾ ಇಲ್ಲಿ? ನನ್ನ ಸಂಸಾರ ಇಲ್ಲೋಡಿಲೆ ಬಿರ್ಗಾಳಿಗೆ ಸಿಕ್ಕ ತರ್ಗೆಲಿ ಹೇಗೈತಿ ತರ್ಗೆಲಿ ಏನ ಹೆಂಗೆ ಇದನ್ನ ಇಲ್ಲಿಂದ ಉಳಿಸ್ಕೋಬೇಕಂತ ನಾ ವಿಚಾರ ಮಾಡಾಕತ್ತೇನಿ. ಮತ್ತೆ ಬಂದು ನಾನು ಹೊಟ್ಟೆ ಉರ್ಸಕತ್ತೀಯ ನೀನು? ಹೋದಿ ಚಲೋ ಆತ. ನಾ ಹೇಳ್ತಾ ಅದನ್ನ ಕೇಳ. ನೀನು ಇಲ್ಲಿದ್ದಿ ನನ್ನಿಂದ ತಡ್ಕೊಳಕ್ ಆಗಂಗಿಲ್ಲ. ನೀನು ಇಲ್ಲಿಂದ ಹೋಗ್ಬೇಕೀಗ ಅಷ್ಟೇ. ಅವ ತಪ್ಪಾಗೈತವ, ಇನ್ನೊಂದ್ಸಲ ಹಿಂಗೆ ಮಾಡಂಗಿಲ್ಲವ. ನಡಿ ಅವ ತಡಿಯವ. ಅವ ಏನವ ನಿನ್ನ ಮಗಳನ್ನೇ ಹಿಂಗೆ ಮಾಡ್ತೀಯಲ್ಲವ ನೀನು? ಈ ಮನಿ ಕಡೆ ತಲೆ ಹಾಕಿದ್ರೆ ಮತ್ತೆ ನೋಡ್ತೀರ ನಿನ್ನ. ಮಗನು ಹಿಂಗ ಮಗಳು ಹಂಗೆ ಏನ್ ಕರ್ಮ ಮಾಡಿದ್ವಿಲೇ ನಾವು? ಏನಂತ ನಾನು ಅದೇನಂತಲ್ಲ, ಪುಣ್ಯಕ್ಕೆ ತಕ್ಕಂಗೆ ಗಂಡ ದಾನಕ್ಕೆ ತಕ್ಕಂಗೆ ಮಕ್ಕಳು ಅಂತಾರಲ್ಲ. ಅಲ್ಲ ನಾನು ಹಂಗಾರ ಅಂತದ್ ಏನು ಅನ್ಯಾಯ ಮಾಡಿದ್ದೆ ದೇವರಿಗೆ ಅಂತ ನನಗೆ ಗೊತ್ತಾಗ್ಬಲ್ತು ಬಿಡ. ಏನಪ್ಪ ನಾನು ಆ ದೇವ್ರಿಗೆ ಅದು ಏನು ಅನ್ಯಾಯ ಮಾಡಿದ್ನೋ, ನನಗೆ ಯಾಕಿಂತ ಕೆಟ್ಟ ಮಕ್ಕಳನ್ನು ಕೊಟ್ಬಿಟ್ಟ ಅಂತ ಒಂದೊಂದ್ಸಲ ನೆನಪಾದ್ರೆ ಅಷ್ಟು ಬೇಜಾರಾಕಿತ್ತು ನೋಡಿ ನನಗೆ. ಒಂದು ಮಗಳರ ನೆಟ್ಕದಳ ಅದು ಇಲ್ಲ, ಮಗನರ ನೆಟ್ಕದನ ಅದೂ ಇಲ್ಲ. ಅಲ್ಲ ಯಾಕೆ ಹುಟ್ಟಿದ್ವು ನನ್ಗೆ ಅಂತ ನಾನು ಅದೇ ಅರ್ಥ ಆಗ್ಬಲ್ತಾಗ. ರೀ ಮನ್ಸಿಗೆ ದುಃಖ ಮಾಡ್ಕೋಬೇಡ್ರಿ, ಏನಾಗಲ್ಲ. ಅವ್ರು ಮಾಡಿದ್ದವ್ರು ಅನುಭವಿಸ್ತಾರೆ, ಅವ್ರಿಗೆ ಇಟ್ಟಿರ್ತಾನೆ ದೇವ್ರು. ಈಗ ಮಗನ ಜೀವನ ಹೆಂಗೆ ಸರಿ ಮಾಡ್ಬೇಕಂತ ಅಷ್ಟೇ ವಿಚಾರ ಮಾಡ್ಬೇಕು, ಮತ್ತೊಂದೇನಿಲ್ಲ. ತಲೆ ಕೆಡಿಸ್ಕೋಬೇಡ್ರಿ. ಆದಷ್ಟು ಸ್ವಲ್ಪ ದಿನ ಅವನು ಇಲ್ಲೇ ಇರಲಿ. ಏನಪ್ಪ ಒಟ್ಟು ಇದು ಎಲ್ಲಿಗೆ ಹೋಗಿ ಮುಟ್ಕೊಂತತಿ ಏನ ಈ ಸಂಸಾರ ಅನ್ನೋದ ತಿಳಿಲಾರ್ದಂಗೆ ಆಗ್ಬಿಡತ್ತೆ.